ಹಲೋ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮ್ಮ ಎಡಿಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು KCET ಮಾಕ್ ರಿಸಲ್ಟ್ ಬಂದ ಮೇಲಿಂದ ಎಲ್ಲರಿಗೂ ಈ ಡೌಟ್ಸ್ ಇರುತ್ತೆ. ತುಂಬ ಜನ ಕನ್ಫ್ಯೂಸ್ ಆಗ್ತೀರಾ. ಸೊ ಯಾರು ಕನ್ಫ್ಯೂಸ್ ಆಗಬೇಡಿ, ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಕ್ಲಾರಿಟಿ ಕೊಡ್ತೀವಿ. ಓಕೆ, ಮತ್ತು ಈಗ ಯಾರ್ಯಾರು ಇನ್ನೂ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ಅಪ್ಡೇಟ್ಸ್ ಬಿಡಲಿ ನಿಮಗೆ ಫಸ್ಟೇ ನೋಟಿಫಿಕೇಷನ್ ಬರುತ್ತೆ. ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ, ಜಾಯ್ನ್ ಆಗಿ ನಿಮ್ಗೆ ಏನೇ ಡೌಟ್ಸ್ ಇರಲಿ, ಕ್ಲಾರಿಫಿಕೇಷನ್ಸ್ ಇರಲಿ, ಕೇಳಿ ಕ್ಲಿಯರ್ ಮಾಡ್ಕೊಳ್ಳಿ. ಲೇಟ್ ಮಾಡೋದು ಬೇಡ, ಡೈರೆಕ್ಟ್ ವಿಡಿಯೋಗೆ ಹೋಗೋಣ ಬನ್ನಿ ಸ್ಟೂಡೆಂಟ್ಸ್. ಎಲ್ಲ ಸ್ಟೂಡೆಂಟ್ಸ್ಗೂ KCET ಮಾಕ್ ರಿಸಲ್ಟ್ ಬಂದಮೇಲೆ ತುಂಬ ಸ್ಟೂಡೆಂಟ್ಸ್ಗೂ ಕನ್ಫ್ಯೂಷನ್ ಇರುತ್ತೆ. ಏನು ಮಾಡಬೇಕು, ಯಾವ ಸೀಟ್ ಸಿಕ್ಕಿರುತ್ತೆ, ಇವನ್ ಇದೇ ಸೀಟೇ ನಮ್ಗೆ ರಿಯಲ್ ಆಪ್ಷನ್ ಎಂಟ್ರಿ ಮಾಡಿದಾಗ ಆವಾಗಲೂ ಇದೇ ಸೀಟ್ ಅಲಾಟ್ ಆಗುತ್ತಾ, ಈ ಥರ ಡೌಟ್ಸ್ ತುಂಬಾ ಇರುತ್ತೆ ಸ್ಟೂಡೆಂಟ್ಸ್ ಅಲ್ವಾ. ಸೊ ಈ ಡೌಟ್ಸಿಗೆಲ್ಲ ಫುಲ್ ಕ್ಲಾರಿಟಿ ಕೊಡ್ತೀನಿ ಬನ್ನಿ ಸ್ಟೂಡೆಂಟ್ಸ್, ಓಕೆನಾ. ಇವಾಗ ಫಸ್ಟ್ ಆಫ್ ಆಲ್, ಈ ಮಾಕ್ ಅಲಾಟ್ಮೆಂಟ್ ಅಂದರೆ ಒಂದು ಜಸ್ಟ್ ಪ್ರಾಕ್ಟೀಸ್ ರೌಂಡ್ ಥರ, ಓಕೆನಾ. ಇದೇನು ಫೈನಲ್ ಅಲ್ಲ, ಜಸ್ಟ್ ನಿಮಗೆ ಒಂದು ಐಡಿಯಾ ಕೊಡೋಕ್ಕೆ ಅವ್ರು ಇದು ಮಾಡ್ತಾ ಇರೋದು, ಓಕೆನಾ ಸ್ಟೂಡೆಂಟ್ಸ್. ಇವಾಗ ನೋಡಿ, ನೀವು ನಿಮ್ಮ ಆಪ್ಷನ್ ಎಂಟ್ರಿ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಮತ್ತು ಮಾಕ್ ರಿಸಲ್ಟ್ ಬಂದಮೇಲೆ ಯಾವ ಥರ ಸೀಟ್ ಅಲಾಟ್ ಆಗುತ್ತೆ ನಿಮಗೆ, ಮತ್ತು ಯಾವ ಥರ ಬೇಸಿಸ್ ಮೇಲೆ ಅಲಾಟ್ ಆಗಿರುತ್ತೆ. ಈವನ್ ಆ ಮಾಕ್ ಅಲಾಟ್ಮೆಂಟಲ್ಲಿ ಕೂಡ ಅದು ನಿಮ್ಮ ಈಕ್ವಲ್ಸ್ ಟು ನಿಮ್ಮ ರ್ಯಾಂಕ್ ಇದ್ದರೆ ಅಷ್ಟೇ ಅಲಾಟ್ ಆಗಿರುತ್ತೆ ಸ್ಟೂಡೆಂಟ್ಸ್, ಓಕೆನಾ. ಇನ್ ಕೇಸ್ ನಿಮಗೆ ಕೆಲವರಿಗೆಲ್ಲ ಮಾಕ್ ರೌಂಡಲ್ಲಿ ಅಲಾಟೇ ಆಗೋದಿಲ್ಲ ಸೀಟ್ಸು. ಸೊ ಹಾಗಂತ ಏನಂದರೆ, ನಿಮಗೆ ಇವಾಗ ನೋಡಿ, ಮಾಕ್ ರೌಂಡಲ್ಲಿ ನೀವು ಹಾಕಿದ್ರಿ ಅಂದ್ಕೊಳ್ಳಿ, ಒಂದೊಂದು ಸತಿ ಇನ್ ಕೇಸ್ ನಿಮ್ಮದು ಒಂದು 45,000 50,000 ರ್ಯಾಂಕಿಂಗ್ ಇತ್ತು ಅಂದರೆ, ನೀವೇನಾದರೂ ರಾಮಯ್ಯ, ರೇವಾ, ಇನ್ನೂ ಎಷ್ಟೊಂದು ಕಾಲೇಜಸಲ್ಲಿ ಹಾಕಿದ್ರಿ ಅಂದರೆ ನಿಮಗೆ ಅದು ಅಲಾಟ್ ಆಗಿರಲ್ಲ. ಬಟ್ ಇನ್ನೂ ಕೆಲವರಿಗೆ ಅಲಾಟ್ ಆಗಿರುತ್ತೆ, ಬಟ್ ಹಾಗಂತ ನೀವು ಅದನ್ನ ಹಾಕಬೇಕು ಅಂತಲೂ ಹೇಳಲ್ಲ, ಹಾಕಬೇಡಿ ಅಂತಲೂ ಹೇಳಲ್ಲ. ಏನಂದರೆ ನೀವು ಹಾಕಬೇಕು, ಪ್ರಯಾರಿಟಿ ಬಂದು ಫಸ್ಟ್ ಪ್ರಯಾರಿಟಿಗೆ ಕೊಟ್ಟಿರಬೇಕು ಅದನ್ನು. ಇನ್ ಕೇಸ್ ಅದು ನಿಮ್ಮ ರ್ಯಾಂಕಿಗೆ ಶೂಟ್ ಆಗಿ ಆ ಎಲಿಜಿಬಿಲಿಟಿ ಕ್ರೈಟೀರಿಯಾ ರೀಚ್ ಆದರೆ ಡೆಫಿನೆಟ್ಲಿ ಅದು ನಿಮಗೆ ಸಿಗುತ್ತೆ. ನಿಮ್ಗೆ ಅದೇ ಕಾಲೇಜೇ ಫೈನಲ್ ರೌಂಡ್ಸಲ್ಲೂ ಬರುತ್ತೆ ಸ್ಟೂಡೆಂಟ್ಸ್, ಓಕೆನಾ. ಇನ್ ಕೇಸ್ ಅದು ನಿಮಗೇನಾದರೂ ಮಾಕ್ ರೌಂಡಲ್ಲಿ ಬಂದು ನೆಕ್ಸ್ಟ್ ಫಸ್ಟ್ ರೌಂಡಲ್ಲಿ ಏನಾದರೂ ಬರಲಿಲ್ಲ ಅಂದರೆ ಅರ್ಥ, ನಮಗೆ ಇವಾಗ ಮಾಕ್ ರೌಂಡಲ್ಲಿ ಬಂದಿದೆ ಅದೂ ಹಂಗಂದರೆ ಬಂದೇ ಬರುತ್ತೆ ಅಂತ ಕಾನ್ಫಿಡೆಂಟ್ ಇಟ್ಕೋಬೇಡಿ ಸ್ಟೂಡೆಂಟ್ಸ್, ಓಕೆನಾ. ಬಟ್ ನಿಮಗೆ ನಿಮ್ಮ ಇಂಟ್ರೆಸ್ಟ್ ಕಾಲೇಜ್, ಡ್ರೀಮ್ ಕಾಲೇಜ್ ಮೇಲೆ, ಆ ಬೇಸಿಸ್ ಮೇಲೆ, ಪ್ರಯಾರಿಟಿ ಬೇಸಿಸ್ ಮೇಲೆ ಆಪ್ಷನ್ ಎಂಟ್ರಿನ ಮಾಡಿರಿ ಸ್ಟೂಡೆಂಟ್ಸ್, ಓಕೆನಾ. ಮತ್ತು ಈ ಮಾಕ್ ರಿಸಲ್ಟಲ್ಲಿ ಬಂದ ಸೀಟ್ಸ್ಗಳು ರಿಯಲ್ ರೌಂಡಲ್ಲೂ ಬರ್ಬೋದು, ಬರ್ದೇನೂ ಇರ್ಬೋದು ಸ್ಟೂಡೆಂಟ್ಸ್, ಓಕೆನಾ. ನಿಮ್ಮ ಆಪ್ಷನ್ ಎಂಟ್ರಿ, ರ್ಯಾಂಕ್, ಕ್ಯಾಟಗರಿ ಮತ್ತು ಸೀಟ್ ಅವೈಲಬಿಲಿಟಿ ಇವೆಲ್ಲ ಬೇಸಿಸ್ ಮೇಲೆ ಸಿಸ್ಟಮ್ ಆಟೋಮೆಟಿಕ್ಕಾಗಿ ನಿಮ್ಮ ಸೀಟ್ನ ಅಲಾಟ್ ಮಾಡಿರುತ್ತೆ ಸ್ಟೂಡೆಂಟ್ಸ್, ಓಕೆನಾ. ಮತ್ತು ನಿಮ್ಗೇನಾದರೂ ಅಲ್ಲಿ ಅಲಾಟ್ ಆಗಿರೋ ಕಾಲೇಜಸ್ ಇಷ್ಟ ಆಗಲಿಲ್ಲ ಅಥವಾ ಇನ್ನೂ ಆ್ಯಡ್ ಮಾಡ್ಬೋದು ಅಂತ ಬಂದರೆ, ಈವನ್ ನಿಮಗಿದು ಮಾಕ್ ರಿಸಲ್ಟ್ ಬಂದಮೇಲೆ ಕೂಡ ನಿಮಗೆ ಆಪ್ಷನ್ ಎಂಟ್ರಿ ಚಾನ್ಸಸ್ ತುಂಬಾ ಇರುತ್ತೆ. ನೀವು ಆರಾಮಾಗಿ ಆಪ್ಷನ್ ಎಂಟ್ರಿ ಮಾಡ್ಬೋದು, ಏನೇ ಇರಲಿ ಚೇಂಜಸ್, ಎಡಿಟ್ ಏನು ಬೇಕಾದರೂ ಮಾಡ್ಬೋದು ಸ್ಟೂಡೆಂಟ್ಸ್, ಓಕೆನಾ. ಅದಕ್ಕಂತ ಒಂದಿಷ್ಟು ಸ್ಪೆಸಿಫಿಕ್ ಅವರ್ಸ್ ಕೊಟ್ಟಿರ್ತಾರೆ, ನೀವು ಅಷ್ಟರಲ್ಲಿ ಕಂಪ್ಲೀಟಾಗಿ ಬಂದ ತಕ್ಷಣ ವಿತೌಟ್ ಎನಿ ಡಿಲೇ ನೀವು ಕಂಪ್ಲೀಟ್ ಮಾಡಬೇಕು ಸ್ಟೂಡೆಂಟ್ಸ್, ಓಕೆನಾ. ನಿಮ್ಗಿದೆಲ್ಲ ಹೆಂಗೆ ಗೊತ್ತಾಗುತ್ತೆ ಅಂದರೆ, ನೀವು ನಾನು ಹೇಳ್ದಂಗೆ ನಮ್ಮ ಡಿಸ್ಕ್ರಿಪ್ಷನಲ್ಲಿರೋ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ, ನಾವು ಏನೇ ಅಪ್ಡೇಟ್ಸ್ ಬಿಡಲಿ, ಅಫಿಷಿಯಲ್ ಬಿಟ್ಟ ತಕ್ಷಣ ಇಮಿಡಿಯೇಟಾಗಿ ನಿಮಗೆ ಎಲ್ಲ ಪ್ರತಿಯೊಂದು ಲಿಂಕ್ ಸಮೇತ ಬಂದಿರುತ್ತೆ ಸ್ಟೂಡೆಂಟ್ಸ್, ಓಕೆನಾ. ಏನೂ ಡೌಟ್ಸ್ ಇರಲ್ಲ. ಏನೇ ನಿಮಗೆ ಡೌಟ್ಸ್ ಇದ್ರೂ ಕ್ಲಾರಿಫಿಕೇಷನ್ಸ್, ಏನೇ ಡೌಟ್ಸ್ ಇದ್ರೂ ಕೇಳಿ ಫುಲ್ ಕ್ಲಾರಿಟಿ ತೊಗೊಳ್ಳಿ ಸ್ಟೂಡೆಂಟ್ಸ್, ಓಕೆನಾ. ಇವಾಗ ಸ್ಟೆಪ್ ಬೈ ಸ್ಟೆಪ್ KCET ಕೌನ್ಸ್ಲಿಂಗ್ ಪ್ರೊಸೆಸ್ನ ನೋಡ್ಕೊಳ್ಳೋಣ, ಓಕೆನಾ ಸ್ಟೂಡೆಂಟ್ಸ್. ಹಿಂಗೆ ಮಾಡ್ತಾರೆ ಅಂತ. ಇವಾಗ ಸ್ಟೆಪ್ 1 ಬಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಅದೇ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೋಬೇಕು, ಮತ್ತು ಹೆಲ್ಪ್ಲೈನ್ KE ಸೆಂಟರಿಗೆ ಹೋಗಬೇಕಾಗುತ್ತೆ. ಸೊ ಆವಾಗ ಒಂದು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಅಂತ ಬಂದರೆ ಆಪ್ಷನ್ ಎಂಟ್ರಿ. ಇಲ್ಲಿ ತುಂಬ ಕೇರ್ಫುಲ್ಲಾಗಿ ಮಾಡಿರಬೇಕು ನೀವು. ಯಾವುದೇ ರೀತಿ ನೀವು ಬೇಜವಾಬ್ದಾರಿತನದಿಂದ ನೀವೇನಾದ್ರು ಆಪ್ಷನ್ ಎಂಟ್ರಿ ಮಾಡಿದರೆ ಡೆಫಿನೆಟ್ಲಿ ಅದು ನಿಮಗೆ ಸೀಟ್ ಅಲಾಟ್ ಆದಮೇಲೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಸ್ಟೂಡೆಂಟ್ಸ್, ಓಕೆನಾ. ಸೊ ಸ್ಟೂಡೆಂಟ್ಸ್, ಇಲ್ಲಿ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ನಿಮ್ಗೆ ಯಾವ ಕಾಲೇಜ್ ಬೇಕು, ಅದು ಯಾವ ಪ್ರಯಾರಿಟಿಯಲ್ಲಿ ಬೇಕು, ಈ ಥರ ಪ್ರಯಾರಿಟಿ ವಾಯ್ಸಲ್ಲಿ ನೀವು ಸೆಟ್ ಮಾಡ್ಕೊಂಬಂದರೆ ಯಾವುದೇ ರೀತಿ ಮಿಸ್ಟೇಕ್ ಇಲ್ಲದೆ ನಿಮ್ಮ ಆಪ್ಷನ್ ಎಂಟ್ರಿ ಸಕ್ಸಸ್ಫುಲ್ ಕಂಪ್ಲೀಟ್ ಆಗುತ್ತೆ, ನೀವು ಅಡ್ಮಿಷನ್ ಮಾಡ್ಕೋಬೋದು, ಓಕೆನಾ ಸ್ಟೂಡೆಂಟ್ಸ್. ನೆಕ್ಸ್ಟು ಸ್ಟೆಪ್ 3 ಅಂತ ಬಂದರೆ ಮಾಕ್ ಅಲಾಟ್ಮೆಂಟ್ ಇರುತ್ತೆ. ಇದು ನಿಮಗೆ ಜಸ್ಟ್ ರೆಫರೆನ್ಸಿಗೆ ಅಷ್ಟೇ ಇದಿರೋದು. ಇದನ್ನು ನೋಡಿ ನೀವು ಆಪ್ಷನ್ ಎಂಟ್ರಿನ ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ಸ್ಟೆಪ್ 4 ನೋಡಿದ್ರೆ, ಇವಾಗ
ನಿಮಗೆ ರಿಯಲ್ ಸೀಟ್ ಅಲಾಟ್ಮೆಂಟ್ ಇರುತ್ತೆ. ಓಕೆನಾ? ಇದು ಏನಂದರೆ ಇದು ನಿಮಗೆ ಫೈನಲ್ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಅಂದರೆ ಇಲ್ಲಿಂದ ನಿಮಗೆ ರಿಯಲ್ ಸ್ಟಾರ್ಟ್ ಆಗುತ್ತೆ. ಓಕೆನಾ ಸ್ಟೂಡೆಂಟ್ಸ್? ಈಗ ನಿಮಗೆ 4 ಥರ ಚಾಯ್ಸಸ್ ಇರುತ್ತೆ. ಓಕೆನಾ ಸ್ಟೂಡೆಂಟ್ಸ್? ಇವಾಗ ಚಾಯ್ಸ್ 1 ಬಂದು ಅಕ್ಸೆಪ್ಟ್ ಮಾಡಿ, ಫೀ ಪೇ ಮಾಡಿ ನೆಕ್ಸ್ಟ್ ರೌಂಡ್‌ಗೆ ಹೋಗಬೇಡಿ. ಡೈರೆಕ್ಟ್ ಕಾಲೇಜ್ ಅಡ್ಮಿಷನ್ ಆಗುತ್ತೆ. ಓಕೆ? ಇನ್ ಕೇಸ್ ಬೇಡ ಅಂದರೆ ಚಾಯ್ಸ್ 2 ಇದು ಹೆಂಗಂದರೆ ಅಕ್ಸೆಪ್ಟ್ ಮಾಡ್ಕೊಂಡಿರಿ, ಫೀ ಪೇ ಮಾಡಬೇಕಾಗುತ್ತೆ ಮತ್ತು ನೆಕ್ಸ್ಟ್‌ಗೆ ರೌಂಡ್ ಅಪ್ಡೇಟ್‌ಗೆ ನೀವು ವೇಟ್ ಮಾಡಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ಚಾಯ್ಸ್ 3 ಆದರೆ ರಿಜೆಕ್ಟ್ ಮಾಡಿ ಡೈರೆಕ್ಟ್ ನೆಕ್ಸ್ಟ್ ರೌಂಡಲ್ಲಿ ಟ್ರೈ ಮಾಡಿ. ಇನ್ ಕೇಸ್ 4ಥು ಅಂದರೆ ಇದು ಆಲ್ಮೋಸ್ಟ್ ಯಾರೂ ಮಾಡಲ್ಲ. ಇದು ಜಸ್ಟ್ ಕ್ವಿಟ್ ಕೌನ್ಸಿಲಿಂಗ್. ನಿಮ್ಗೆ ಅದು ಇಷ್ಟನೇ ಆಗ್ತಿಲ್ಲ ಅಂದರೆ, ಯಾವುದು ನಿಮ್ಗೆ ಅದು ಬರಲ್ಲ, ಹೈ ರ್ಯಾಂಕಿಂಗ್ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂತ ಅಂದರೆ ನೀವು ಮಾಡ್ಬೋದು ಸ್ಟೂಡೆಂಟ್ಸ್. ಓಕೆನಾ? ಮತ್ತು ನಿಮ್ಗೇನಾದರೂ ಈ ಮಾಕ್ ರಿಸಲ್ಟಲ್ಲಿ ಯಾವುದಾದ್ರೂ ಲೋ ಕಾಲೇಜ್ ಸೀಟ್ ಏನಾದರೂ ಬಂತು ಅಂದರೆ ನೀವು ಟೆನ್ಷನ್ ಮಾಡ್ಕೋಬೇಡಿ ಸ್ಟೂಡೆಂಟ್ಸ್. ಅದೇನು ಫೈನಲ್ ಸೀಟ್ ಆಗಿರಲ್ಲ. ನಿಮಗೆ ಇನ್ನೂ ಎಷ್ಟೊಂದು ಜನ ಚೇಂಜಸ್ ಮಾಡ್ತಿರ್ತಾರೆ ಆಪ್ಷನ್ ಎಂಟ್ರಿಯಲ್ಲಿ. ಸೊ ಆವಾಗ ನಿಮ್ಗೇನಾದರೂ ಫಸ್ಟ್ ಅಲ್ಲಿ ಚೇಂಜಸ್ ಆಟೋಮೇಟೆಡ್ ಅಲಾಟ್ಮೆಂಟ್ಸ್ ಇರುತ್ತೆ. ಸೊ ಆವಾಗ ಬಂದಾಗ ನಿಮಗೆ ಫ್ಲೋ ಅಲ್ಲಿ ನಿಮಗೆ ಸೆಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಓಕೆನಾ? ಅದ್ರ ಬಗ್ಗೆ ಏನು ಚಿಂತೆ ಮಾಡ್ಕೋಬೇಡಿ. ಮತ್ತು ಇವಾಗ ಹೇಳ್ತಾ ಇದ್ದೀನಿ ಸ್ಟೂಡೆಂಟ್ಸ್, ನೀವೇನಾದರೂ ಆಪ್ಷನ್ ಎಂಟ್ರಿಯಲ್ಲಿ ಮಿಸ್ ಮಾಡಿದ್ರೆ, ರಾಂಗ್ ಮಾಡಿದ್ರೆ ನಿಮಗೆ ಸಿಗೋ ಒಳ್ಳೆ ಸೀಟ್ ಕೂಡ ಮಿಸ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆನಾ? ಸೊ ನಿಮ್ಮ ಆಪ್ಷನ್ ಎಂಟ್ರಿನ ತುಂಬ ಪ್ರಾಪರಾಗಿ ಮಾಡ್ಕೊಳ್ಳಿ. ಯಾವುದೇ ರೀತಿ ಏನು ಎರರ್ಸ್ ಇಲ್ಲದೆ ಫುಲ್ ಸ್ಯಾಟಿಸ್ಫಿಕೇಷನ್ನಿಂದ ಮಾಡಿ ಸ್ಟೂಡೆಂಟ್ಸ್. ಓಕೆನಾ? ಮತ್ತು ಮಾಕ್ ರಿಸಲ್ಟ್ಸ್ ಫೈನಲ್ ಅಲ್ಲ, ಇದನ್ನು ರೆಫರೆನ್ಸ್ ಅಂತ ತಗೊಳ್ಳಿ. ನೆಕ್ಸ್ಟು KCT ಫಸ್ಟ್ ರೌಂಡ್‌ಗೆ ಆಲ್ ದ ವೆರಿ ಬೆಸ್ಟ್ ಸ್ಟೂಡೆಂಟ್ಸ್. ಓಕೆನಾ? ಮತ್ತು ಅದರಲ್ಲಿ ನೀವೆಲ್ಲ ಹೆಂಗೆ ಪ್ಲ್ಯಾನ್ ಮಾಡ್ಕೋತೀರಾ ಮತ್ತು ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ನಮ್ಮ ಎಡುಸ್ಟಾರ್ ಜೊತೆಗಿದ್ದರೆ ನಿಮಗೆ ಟೆನ್ಷನ್ನೇ ಬೇಡ ಸ್ಟೂಡೆಂಟ್ಸ್. ಓಕೆನಾ? ನಾವು ಪ್ರತಿ ಅಪ್ಡೇಟು ನಿಮಗೆ ತುಂಬಾ ಬೇಗ ರೀಚ್ ಮಾಡಿಸ್ತೀವಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಆನ್ ಮಾಡ್ಕೊಳ್ಳಿ. ನಮ್ಮ ಯಾವುದೇ ಅಪ್ಡೇಟ್ಸ್ ಬಿಡಲಿ ನಿಮಗೆ ಫಸ್ಟೇ ನೋಟಿಫಿಕೇಷನ್ ಬರುತ್ತೆ ಸ್ಟೂಡೆಂಟ್. ಏನೇ ಡೌಟ್ ಇರಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟೂಡೆಂಟ್ಸ್. ಆಲ್ ದ ಬೆಸ್ಟ್ ನಿಮ್ಮ ಕೌನ್ಸಿಲಿಂಗ್ ಜರ್ನಿಗೆ. See you in the next video students. Thanks for watching students and thank you.